Hello everyone. Today let us learn about homophones. Let's begin the definition of homophone. Homophones are words that sound the same but have different spellings and meanings. ಅಂದರೆ ಒಂದೇ ರೀತಿಯಾಗಿ ಇರುವಂತಹ ಶಬ್ದಗಳು ಉಚ್ಚಾರದಲ್ಲಿ ಮಾತ್ರ ಸ್ಪೆಲ್ಲಿಂಗ್ ಮತ್ತು ಅರ್ಥದಲ್ಲಿ ಎರಡೂ ಪದಗಳು ಏನಾಗಿರ್ತವೆ ಭಿನ್ನವಾಗಿರ್ತವೆ ಡಿಫರೆಂಟ್ ಆಗಿರ್ತವೆ ಎಕ್ಸಾಂಪಲ್ಸ್ ನೋಡೋಣ ಸಿ ಸಿ ಎಸ್ ಡಬಲ್ ಇ ಸಿ ಅಂದ್ರೆ ನೋಡು ಎಸ್ ಇ ಎ ಸಿ ಅಂದ್ರೆ ಸಮುದ್ರ ಸನ್ ಸನ್ ಎಸ್ ಯು ಎನ್ ಸನ್ ಅಂದ್ರೆ ಸೂರ್ಯ ಎಸ್ ಒ ಎನ್ ಸನ್ ಅಂದ್ರೆ ಮಗ ಟು 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 ಅಂದ್ರೆ ಗೆ ಅಂತ ಹೇಳ್ತೇವೆ ಅಥವಾ ಕಡೆಗೆ ಅಂತ ಹೇಳ್ತೇವೆ ಟಿ ಡಬಲ್ ಒ ಟು ಅಂತ ಹೇಳಿದ್ರೆ ಸಹ ಅಂತ ಕೂಡ ಹೇಳ್ತೇವೆ ಆಲ್ಸೋ ಅನ್ನೋ ಅರ್ಥದಲ್ಲಿ ಬಳಕೆಯಾಗುತ್ತೆ ಟು ಟು ಟಿ ಡಬ್ಲ್ಯೂ ಒ ಟು ಅಂದ್ರೆ ಎರಡು ಟಿ ಡಬಲ್ ಒ ಟು ಅಂತ ಹೇಳಿದ್ರೆ ಆಲ್ಸೋ ಅನ್ನೋ ಅರ್ಥ ಬರುತ್ತೆ ರೈಟ್ ರೈಟ್ ಡಬ್ಲ್ಯೂ ಆರ್ ಐ ಟಿ ಇ ರೈಟ್ ಅಂದ್ರೆ ಬರೆ ಆರ್ ಐ ಜಿ ಎಸ್ ಟಿ ರೈಟ್ ಅಂದ್ರೆ ಸರಿಯಾದ ನೈಟ್ ನೈಟ್ ಎನ್ ಐ ಜಿ ಎಸ್ ಟಿ ನೈಟ್ ಅಂದ್ರೆ ರಾತ್ರಿ ಕೆ ಎನ್ ಐ ಜಿ ಎಸ್ ಟಿ ನೈಟ್ ಅಂದ್ರೆ ಸೋಲ್ಜರ್ ಬೇರ್ ಬೇರ್ ಬಿಇ ಎ ಆರ್ ಬೇರ್ ಅಂದ್ರೆ ಕರಡಿ ಬಿ ಎ ಆರ್ ಇ ಬೇರ್ ಅಂತ ಹೇಳಿದ್ರೆ ಖಾಲಿ ಅಂತ ಅರ್ಥ ಫ್ಲವರ್ ಫ್ಲೋರ್ ಫ್ಲೋರ್ ಅಂತ ಹೇಳಿದ್ರೆ ಹೂ ಅಂತ ಹೇಳ್ತೇವೆ ಎಫ್ ಎಲ್ ಒ ಯು ಆರ್ ಫ್ಲೋರ್ ಅಂದ್ರೆ ಹಿಟ್ಟು ಅಂತ ಹೇಳ್ತೇವೆ ಸೊ ಹಿಯರ್ ವಿ ಹ್ಯಾವ್ ಟು ರಿಮೆಂಬರ್ ಒನ್ ಥಿಂಗ್ ದಟ್ homophones sound the same. They are same in pronunciation, but they differ and vary in its spelling and meaning. I hope we understood homophone by definition and its some examples. In the next slide, we go through some common homophones. Air, air, air ಗಾಳಿ, air ಉತ್ತರಾಧಿಕಾರಿ, aisle, aisle ಸಾಲುಗಳ ಮಧ್ಯೆ ಇರುವಂತಹ ದಾರಿ, aisle ದೀಪ, allowed, allowed, allowed ಮೊದಲನೇದು ಜೋರಾಗಿ ಗಟ್ಟಿಯಾಗಿ allowed ಅಂದ್ರೆ ಅನುಮತಿಸಿದ ಬೇರ್ ಬೇರ್ ನೋಡಿದ್ದೇವೆ ಬ್ರೇಕ್ 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 ಅಂದ್ರೆ ವೇಗವಾಗಿ ಹೋಗುವಾಗ ವಾಹನ ನಿಲ್ಲಿಸುವಂತದ್ದು ಇನ್ ಬ್ರೇಕ್ ಅಂದ್ರೆ ಮುರಿ ಅಂತ ಬಾಯ್ ಖರೀದಿಸು ಬಿ ವೈ ಬಾಯ್ ಇಂದ ಸೆಲ್ ಸೆಲ್ ಮೊದಲನೇ ಸಿಇ ಡಬಲ್ ಎಲ್ ಸೆಲ್ ಅಂದ್ರೆ ಮೊಬೈಲ್ ಫೋನಿಗೆ ನಾವು ಹೇಳ್ತೇವೆ ದೆನ್ ಸೆಲ್ ಅಂದ್ರೆ ಮಾರಾಟ ಮಾಡು ಜೀವಕೋಶಕ್ಕೂ ಕೂಡ ಸೆಲ್ ಅಂತ ಹೇಳ್ತೇವೆ ಸಿಇ ಡಬಲ್ ಎಲ್ ಡಿಯರ್ ಡೀರ್ ಡಿಯರ್ ಅಂದ್ರೆ ಪ್ರಿಯ ಅಥವಾ ದುಬಾರಿ ಅಂತ ಹೇಳ್ಬೋದು ಡೀರ್ ಅಂದ್ರೆ ಜಿಂಕೆ ಸಿಇ ಎನ್ ಟಿ ಸೆಂಟ್ 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 ಮೊದಲನೇ ಸೆಂಟ್ ಅಂತ ಹೇಳಿದ್ರೆ ಈ ಶೇಕಡ ನಾಣ್ಯ ಅಥವಾ ಸೆಂಟ್ ಅಂತ ಹೇಳ್ತೇವೆ ನಾವು ಹೇಗೆ ಪೈಸೆ ಮತ್ತು ಎನ ಅಂತ ಹೇಳ್ತೇವೆ ಹಾಗೆ ಸೆಂಟ್ ಅಂತ ಹೇಳಿದ್ರೆ ಪರಿಮಳ ಸುವಾಸನೆ ಎಸ್ ಸಿಇ ಎನ್ ಟಿ ಎಸ್ ಇ ಎನ್ ಟಿ ಸೆಂಟ್ ಅಂತ ಹೇಳಿದ್ರೆ ಇದು ಸೆಂಡ್ ವರ್ಬ್ ನ ಪಾಸ್ಟ್ ಟೆನ್ಸ್ ಆಗಿದೆ ಡೈ ಡೈ ಡಿ ಐ ಇ ಡೈ ಸಾಯು ಡಿ ವೈ ಇ ಡೈ ಬಣ್ಣ ಹಾಕು ಫೇರ್ ಫೇರ್ ಎಫ್ ಎ ಐ ಆರ್ ಫೇರ್ ಅಂದ್ರೆ ಬ್ಯೂಟಿಫುಲ್ ಎಫ್ ಎ ಆರ್ ಇ ಫೇರ್ ಅಂದ್ರೆ ದರ ಅಥವಾ ಜಾತ್ರೆ ಅಂತ ಹೇಳ್ಬೋದು ಫ್ಲೋರ್ ಫ್ಲೋರ್ ನೋಡಿದ್ದೇವೆ ಫಾರ್ ಫೋರ್ ಗೊತ್ತಾಗುತ್ತೆ ಹಿಯರ್ 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 ಎಚ್ ಇ ಎ ಆರ್ ಹಿಯರ್ ಅಂದ್ರೆ ಆಲಿಸು ಎಚ್ ಇ ಆರ್ ಇ ಹಿಯರ್ ಅಂದ್ರೆ ಇಲ್ಲಿ ಹೋಲ್ ಹೋಲ್ ಎಚ್ ಒ ಎಲ್ ಇ ಹೋಲ್ ಅಂದ್ರೆ ರಂಧ್ರ ಡಬ್ಲ್ಯೂ ಎಚ್ ಒ ಎಲ್ ಇ ಹೋಲ್ ಅಂದ್ರೆ ಇಡೀ ಅಥವಾ ಸಂಪೂರ್ಣ ಅಂತ ಅರ್ಥ ಬರುತ್ತೆ ನೆಕ್ಸ್ಟ್ ಅವರ್ ಅವರ್ ಸೊ ಎಚ್ ಒ ಯು ಆರ್ ಅವರ್ ಅಂತ ಹೇಳಿದ್ರೆ ಸಮಯ ಗಂಟೆ ಅಂತ ಆಗುತ್ತೆ ಒ ಯು ಆರ್ ಅವರ್ ಅಂದ್ರೆ ನಮ್ಮ ನೈಟ್ ನೈಟ್ ಈಗಾಗಲೇ ನೋಡಿದ್ದೇವೆ ನೋ ನೋ ಕೆ ಎನ್ ಒ ಡಬ್ಲ್ಯೂ ನೋ ಅಂದ್ರೆ ತಿಳಿ ಅರಿ ಅಂತ ಎನ್ ಒ ನೋ ಅಂದ್ರೆ ಇಲ್ಲ ಅನ್ನೋ ಅರ್ಥ ಬರುತ್ತೆ ಮೇಲ್ ಎಂ ಎ ಐ ಎಲ್ ಮೇಲ್ ಎಂ ಎ ಎಲ್ ಇ ಮೇಲ್ ಬೋತ್ ಹ್ಯಾವ್ ಸೇಮ್ ಪ್ರೊನೌನ್ಸಿಯೇಷನ್ ಬಟ್ ದೇ ಡಿಫರ್ ಇನ್ ಮೀನಿಂಗ್ ಅಂಡ್ ಸ್ಪೆಲ್ಲಿಂಗ್ ಮೇಲ್ ಅಂತ ಹೇಳಿದ್ರೆ ಸಂದೇಶ ರವಾನಿಸು ಮೇಲ್ ಅಂದ್ರೆ ಪುರುಷ ಅಂತ ಹೇಳ್ತೇವೆ ಮೀಟ್ ಮೀಟ್ ಎಂ ಇ ಎ ಟಿ ಮೀಟ್ ಅಂದ್ರೆ ಮಾಂಸ ಎಂ ಡಬಲ್ ಇ ಟಿ ಮೀಟ್ ಅಂದ್ರೆ ಭೇಟಿಯಾಗು ಒನ್ ಒನ್
ONE ಒನ್ ಅಂದ್ರೆ ಒಂದು, WON ಒನ್ ಅಂತ ಹೇಳಿದ್ರೆ ಜಯಿಸಿದ, ಗೆದ್ದ ಅನ್ನುವ ಅರ್ಥ ಬರುತ್ತೆ. ಪೇರ್, 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 PAIR ಪೇರ್ ಅಂತ ಹೇಳಿದ್ರೆ ಜೋಡಿ, PARE ಪೇರ್ ಅಂದ್ರೆ ಸಿಪ್ಪೆ ಸುಲಿದ, ತೂಕವನ್ನು ಕಡಿಮೆ ಮಾಡಿದ. PEAR ಪೇರ್ ಅಂದ್ರೆ ಪೇರಳೆ ಹಣ್ಣು. ಪೀಸ್, ಪೀಸ್, PEACE ಪೀಸ್ ಅಂದ್ರೆ ಶಾಂತಿ, PIECE ಪೀಸ್ ಅಂದ್ರೆ ತುಂಡು, ಚೂರು, ತುಣುಕು ಅಂತ ಹೇಳ್ತೇವೆ. ಪ್ಲೇನ್, ಪ್ಲೇನ್, PLAIN ಪ್ಲೇನ್ ಅಂದ್ರೆ ಸರಳ ಅಂತ ಹೇಳ್ಬೋದು, ಸಮತಟ್ಟಾದ ಪ್ರದೇಶ ಅಂತ ಹೇಳ್ಬೋದು. ಪ್ಲೇನ್ ಅಂದ್ರೆ ವಿಮಾನ ಅಂತ ಹೇಳ್ಬೋದು. ನೆಕ್ಸ್ಟ್ ರೈಟ್, 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 RIGHT ರೈಟ್ ಸರಿಯಾದ, WRITE ರೈಟ್ ಬರೆ, RITE ರೈಟ್ ಅಂದ್ರೆ ವಿಧಿ ಅಥವಾ ಧಾರ್ಮಿಕ ವಿಧಿ ಅಂತ ಹೇಳ್ತೇವೆ, ಆಚರಣೆ ಅಂತ ಹೇಳ್ತೇವೆ. ಸಿ, ಸಿ ಗೊತ್ತಿದೆ. ಸನ್, ಸನ್ ನಮಗೆ ಪರಿಚಯ ಇದೆ. ಸ್ಟೀಲ್, ಸ್ಟೀಲ್, STEAL, STEAL ಸ್ಟೀಲ್ ಅಂತ ಹೇಳಿದ್ರೆ ಕದಿ ಅಥವಾ ಕಳ್ಳತನ ಮಾಡು ಅಂತ. TAIL ಟೇಲ್ ಅಂತ ಹೇಳಿದ್ರೆ ಸೊ ನಾವು ಬಾಲ ಅಂತ ಹೇಳ್ತೇವೆ. TALE ಟೇಲ್ ಅಂತ ಹೇಳಿದ್ರೆ ನಾವು ಕತೆ ಅಂತ ಹೇಳ್ತೇವೆ. ದೇರ್, 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 ದೇರ್ ಅಂದ್ರೆ ಅವರ, ದೇರ್ ಅಂದ್ರೆ ಅಲ್ಲಿ, ದೇರ್ ಅಂತ ಹೇಳಿದ್ರೆ ದೇ ಆರ್ ನ ಕಾಂಟ್ರಾಕ್ಟೆಡ್ ಫಾರ್ಮ್ ಇದು. ಟು, 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 ವೇಸ್ಟ್, ವೇಸ್ಟ್, WAIST ವೇಸ್ಟ್ ಅಂದ್ರೆ ಸ್ವಂಟ, WASTE ವೇಸ್ಟ್ ಅಂದ್ರೆ ಹಾಳು ಮಾಡು ಅಂತ, ವ್ಯರ್ಥ ಮಾಡು. ಇನ್ನೊಂದು WAIT ವೇಟ್ ಅಂದ್ರೆ ಕಾಯು, ಇನ್ನೊಂದು WEIGHT ವೇಟ್ ಅಂದ್ರೆ ತೂಕ. ವೆದರ್ ಅಂದ್ರೆ ಹವಾಮಾನ, ಇನ್ನೊಂದು ವೆದರ್ ಅಂದ್ರೆ ಎಂಬುದನ್ನು ಅಥವಾ ಇಲ್ಲವೋ ಅನ್ನುವ ಅರ್ಥದಲ್ಲಿ ಬಳಕೆ ಆಗುತ್ತೆ. ವೀಕ್, ವೀಕ್, ಮೊದಲನೇ ವೀಕ್ ಅಶಕ್ತ, ಎರಡನೇ ವೀಕ್ ವಾರ. ಇನ್ನು ವಿಚ್, ವಿಚ್, WHICH ವಿಚ್ ಅಂತ ಹೇಳಿದ್ರೆ ಯಾವ, ಯಾವುದು. WITCH ವಿಚ್ ಅಂತ ಹೇಳಿದ್ರೆ ಮಾಟಗಾರ್ತಿ ಅಥವಾ ಮಾಟಗಾತಿ ಅಂತ ಆಗುತ್ತೆ. ನೆಕ್ಸ್ಟ್ ವುಡ್ ಅಂದ್ರೆ ಕಟ್ಟಿಗೆ, ಇನ್ನೊಂದು WOULD ವುಡ್ ಅಂತ ಹೇಳಿದ್ರೆ ಇದು ಮಾಡೆಲ್ ಆಗಿದೆ. ಸೊ ಯುವರ್, ಯುವರ್, ಇಲ್ಲಿ ಯುವರ್ ಅಂದ್ರೆ ನಿನ್ನ ಅಂತ, ಇನ್ನೊಂದು UR ಎರಡು ಸೇರಿ ಕಾಂಟ್ರಾಕ್ಟೆಡ್ ಫಾರ್ಮ್. ಹೈ ಪ್ರಯಾರಿಟಿ ಡಿಫಿಕಲ್ಟ್ ಪೇರ್ಸ್ ನೋಡೋಣ. ಪ್ರಿನ್ಸಿಪಾಲ್ ಅಂತ ಹೇಳಿದ್ರೆ ಮುಖ್ಯಸ್ಥ, ಪ್ರಧಾನ ಅಂತ ಹೇಳ್ಬೋದು. ಪ್ರಿನ್ಸಿಪಲ್ ಅಂತ ಹೇಳಿದ್ರೆ ತತ್ವ, ಸಿದ್ಧಾಂತ ಅಂತ ಹೇಳ್ಬೋದು. ಸ್ಟೇಷನರಿ, ಇಲ್ಲಿ ನೋಡಿ NARY ಇದೆ, ಸ್ಟೇಷನರಿ ಅಂತ ಹೇಳಿದ್ರೆ ಸ್ಥಿರ, ನಾಟ್ ಮೂವಿಂಗ್ ಅಂತ, ಚಲಿಸದ ಅಂತ. ಇನ್ನೊಂದು ಸ್ಟೇಷನರಿ NERY ಇದೆ, ಸ್ಟೇಷನರಿ ಅಂತ ಹೇಳಿದ್ರೆ ಇದು ಲೇಖನ ಸಾಮಗ್ರಿ ಅಂತ ಹೇಳ್ಬೋದು. ನೆಕ್ಸ್ಟ್ ಕಾಂಪ್ಲಿಮೆಂಟ್, ಇಲ್ಲಿ ಶಬ್ದ ಎರಡು ಹೆಚ್ಚು ಕಡಿಮೆ ಸೇಮ್ ಇದೆ. ಇಲ್ಲಿ LE ಅಂತ ಇದೆ, ಕಾಂಪ್ಲಿಮೆಂಟ್ ಅಂದ್ರೆ ಪೂರಕ ಅಥವಾ ಪೂರ್ಣ ಅಂತ ಹೇಳ್ಬೋದು. ಎರಡನೇದು ಕಾಂಪ್ಲಿಮೆಂಟ್ ಅಂತ ಹೇಳಿದ್ರೆ ಮೆಚ್ಚುಗೆ, ಪ್ರಶಂಸೆ, ಅಭಿನಂದನೆ ಅಂತ ಹೇಳ್ಬೋದು. ಇನ್ನು ಸೈಟ್, 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 CITE ಸೈಟ್ ಅಂದ್ರೆ ಉಲ್ಲೇಖಿಸಿದ, ಉಲ್ಲೇಖಿಸುವಂತ ಅರ್ಥ. SITE ಸೈಟ್ ಅಂದ್ರೆ ಜಾಗ, SIGST ಸೈಟ್ ಅಂತ ಹೇಳಿದ್ರೆ ದೃಷ್ಟಿ ಅಂತ. ಅಫೆಕ್ಟ್ ಅಂತ ಹೇಳಿದ್ರೆ ಅಫೆಕ್ಟ್ ಅಂತ ಹೇಳಿದ್ರೆ ಪ್ರಭಾವ ಬೀರು, ಇಫೆಕ್ಟ್ ಅಂತ ಹೇಳಿದ್ರೆ ಪರಿಣಾಮ ಬೀರು. ಎಕ್ಸೆಪ್ಟ್, ಎಕ್ಸೆಪ್ಟ್, ಮೊದಲನೇ ACCEPT ಎಕ್ಸೆಪ್ಟ್ ಅಂದ್ರೆ ಸ್ವೀಕರಿಸು, ಇನ್ನೊಂದು EXCEPT ಎಕ್ಸೆಪ್ಟ್ ಅಂದ್ರೆ ಹೊರತುಪಡಿಸಿ. ಎಮಿನೆಂಟ್ ಅಂತ ಹೇಳಿದ್ರೆ ಖ್ಯಾತ, ಗಣ್ಯ ಅಂತ ಹೇಳ್ಬೋದು. ಇಮಿನೆಂಟ್, IMMINENT ಇಮಿನೆಂಟ್ ಅಂತ ಹೇಳಿದ್ರೆ ಸೊ ಸಂಭವನೀಯ, ಶೀಘ್ರದಲ್ಲಿ ಸಂಭವಿಸುವ ಅಂತ ಹೇಳ್ಬೋದು. ಅಲೌಡ್ ಅಂದ್ರೆ ಜೋರಾಗಿ, ಅಲೌಡ್ ಅಂದ್ರೆ ಅನುಮತಿಸಿದ. ALTER ಅಲ್ಟರ್, ಮೊದಲನೇದ್ದು ಅಂದ್ರೆ ಗದ್ದುಗೆ. ALTER ಅಲ್ಟರ್ ಅಂದ್ರೆ ಬದಲಿಸು, ಚೇಂಜ್ ಅಂತ. ಇನ್ನು ASCENT ಅಸೆಂಟ್, ಅಸೆಂಟ್
ಮೊದಲನೇ ಅಸೆಂಟ್ ಅಂದ್ರೆ ಈ ಅಸೆಂಡಿಂಗ್ ಆರ್ಡರ್ ಅಂತ ನಾವು ಹೇಳ್ತೇವೆ, ಮೇಲೇರಿಕೆ ಏರುವುದು ಅಂತ. ಎರಡನೇದು ಅಸೆಂಟ್ ಅಂತ ಹೇಳಿದ್ರೆ ಸಮ್ಮತಿ ಅಂತ ನಾವು ಹೇಳ್ತೇವೆ. ಕನ್ಸೈನ್ಸ್ ಅಂತ ಹೇಳಿದ್ರೆ ಆತ್ಮಸಾಕ್ಷಿ. ಇನ್ನು ಕಾನ್ಶಿಯಸ್ ಅಂತ ಹೇಳಿದ್ರೆ ಪ್ರಜ್ಞೆಯುಳ್ಳ, ಅರಿವಿರುವ ಅಂತ ಆಗುತ್ತೆ. ಕೌನ್ಸಿಲ್ ಅಂತ ಹೇಳಿದ್ರೆ ಸಮಿತಿ ಅಥವಾ ಪರಿಷತ್ತು ಅಂತ ನಾವು ಹೇಳ್ತೇವೆ. ಕೌನ್ಸಿಲ್ ಅಂತ ಹೇಳಿದ್ರೆ ಸಲಹೆ ಅಥವಾ ಕಾನೂನಿನ ಸಲಹೆ ಅಂತ ಕೂಡ ಹೇಳ್ಬೋದು. ಡಿವೈಸ್ ಅಂತ ಹೇಳಿದ್ರೆ ಸಾಧನ, ಉಪಕರಣ ಅಂತ ಹೇಳ್ಬೋದು. ಡಿವೈಸ್ ಅಂದ್ರೆ ಯೋಜಿಸು ಅಥವಾ ರೂಪಿಸು ಅಂತ ಆಗುತ್ತೆ. ಡಿಸ್ಕ್ರೀಟ್ ಅಂದ್ರೆ ಮೊದಲನೇದು ವಿವೇಚನೆಯುಳ್ಳ, ಎರಡನೆಯ ಡಿಸ್ಕ್ರೀಟ್ ಅಂದ್ರೆ ಪ್ರತ್ಯೇಕ, ವಿಭಿನ್ನ ಅನ್ನೋ ಅರ್ಥ ಕೊಡುತ್ತೆ. ಆಯಿಲ್ ನೋಡಿದ್ದೇವೆ. ಇನ್ನು ಕೋರ್ಸ್, COARSE ಕೋರ್ಸ್, ಕೋರ್ಸ್ ಅಂತ ಹೇಳಿದ್ರೆ ಒರಟಾದ ಅಂತ ಹೇಳ್ತೇವೆ. ಇನ್ನೊಂದು COURSE ಕೋರ್ಸ್ ಅಂತ ಹೇಳಿದ್ರೆ ನಾನು ಒಂದು ಸೈನ್ಸ್ ಅಲ್ಲಿ ಕೋರ್ಸ್ ಮಾಡಿದ್ದೇನೆ, ಆಮೇಲೆ ನೆಕ್ಸ್ಟ್ ಆರ್ಟ್ಸ್ ಅಲ್ಲಿ ಕೋರ್ಸ್ ಮಾಡಿದ್ದೇನೆ ಅಂತ ಹೇಳ್ತೀವಲ್ವಾ. ಸೊ ಅರ್ಥ ಆಗಿದೆ. So let us see some examples in regard with homophones. Let's go through the practice questions. First one, choose the correctly spelled word. ಸರಿಯಾಗಿ ಉಚ್ಚಾರಣೆಯಾದ ಪದವನ್ನ ಆಯ್ಕೆ ಮಾಡಿಕೊಳ್ಳಿ. ಅದಕ್ಕೊಂದು ವಾಕ್ಯ ಕೊಟ್ಟಿದ್ದಾರೆ, fill in the blank ಕೊಟ್ಟಿದ್ದಾರೆ, ಅಲ್ಲಿ ಸೂಟ್ ಆಗುವಂತ ಶಬ್ದವನ್ನೇ ನಾವು ಆಯ್ಕೆ ಮಾಡಿಕೊಳ್ಳಬೇಕು. ಹಾಲ್, ಹಾಲ್, ಹೋಲ್, ಹೋಲ್, 4 ಶಬ್ದ ಕೊಟ್ಟಿದ್ದಾರೆ. The students went to the hall. Answer A is right. Then next example, choose the correct word. I cannot dash the noise any longer. So bear, bear, beer, beer ಅಂತ ಇದೆ. So BEAR bear ಅಂದ್ರೆ ಕರಡಿ, BARE bear ಅಂದ್ರೆ ಖಾಲಿ. The next ಇನ್ನೊಂದು ಫಸ್ಟ್ ವರ್ಡ್ ಎ ಇದೆ ಅಲ್ವಾ, BEAR ಬೇರ್ ಅಂದ್ರೆ ಸಹಿಸು ಅಂತ. ಓಕೆ, BEER ಬೀರ್ ಅಂದ್ರೆ ಗೊತ್ತಿದೆ, BIER ಬೀರ್ ಅಂತ ಹೇಳಿದ್ರೆ ಚಟ್ಟ ಅಂತ. ಸೊ ಇಲ್ಲಿ ಸರಿಯಾದ ಉತ್ತರ ಯಾವುದು? ಆಪ್ಷನ್ ಎ, ಬೇರ್. ಐ ಕ್ಯಾನಾಟ್ ಬೇರ್ ದ ನಾಯ್ಸ್ ಎನಿ ಲಾಂಗರ್, ಇನ್ನಂಗೆ ಸಹಿಸ್ಕೊಳ್ಳಕ್ಕಾಗಲ್ಲ ಅಂತ ಹೇಳ್ತೀವಲ್ವಾ. ನೆಕ್ಸ್ಟ್ ಎಕ್ಸಾಂಪಲ್, ಐಡೆಂಟಿಫೈ ದ ಕರೆಕ್ಟ್ಲಿ ಯೂಸ್ಡ್ ಹೋಮೋಫೋನ್. ಇಲ್ಲಿ ಸರಿಯಾಗಿ ಬಳಕೆಯಾಗಿರುವಂತಹ ಹೋಮೋಫೋನ್ ಯಾವುದು? SUN ಸನ್, SON ಸನ್ ಎರಡನ್ನೂ ಕೂಡ ಇಲ್ಲಿ ಬಳಸಿಕೊಂಡು ಕನ್ಫ್ಯೂಸ್ ಮಾಡಿದ್ದಾರೆ. ಆದರೆ ಸರಿಯಾಗಿರುವಂತಹ ವಾಕ್ಯ ಯಾವುದು? ಕ್ಯಾನ್ ಯು ಗೆಸ್? ಆಫ್ ಕೋರ್ಸ್ ಎ, ದ ಸನ್ ರೈಸಸ್ ಇನ್ ದ ಈಸ್ಟ್ ಈಸ್ ದ ರೈಟ್ ಆನ್ಸರ್. ಯಾಕೆ ಹೇಳಿ? SON ಸನ್ ಪೂರ್ವದಲ್ಲಿ ಉದಯಿಸಲ್ಲ, SUN ಸನ್ ಈಸ್ ಮೈ ಫಾದರ್ಸ್ ಬ್ರದರ್ ಆಗಲ್ಲ, ದ ಸನ್ ಶೈನ್ಸ್ ಬ್ರೈಟ್ಲಿ ಇನ್ ದ ಸ್ಕೈ ಅದು ಕೂಡ ಆಗಲ್ಲ. Completely wrong. Okay, the next example, choose the correct word. The teacher asked me to dash the sentence. RIGST right, WRITE right, RITE right, WRITE RIGST right. So here the correct word is WRITE right. The next question, choose the correct word. The principal gave us useful as advice. ನೋಡಿ, ಮೊದಲನೇ ಶಬ್ದ advice ಇದು ನೌನ್, ಎರಡನೇ ಶಬ್ದ advise ಇದು ವರ್ಬ್ ಆಗಿದೆ. ಇನ್ನೊಂದು advice ಅಲ್ಲಿ ಇ ಹಾಕಿದ್ದಾರೆ, ಇನ್ನೊಂದರಲ್ಲಿ ಜೆಡ್ ಅನ್ನು ಆಡ್ ಮಾಡಿದ್ದಾರೆ, ಡಿ ಅಲ್ಲಿ advice ಅಂತ ಹೇಳಿ. ಇದರಲ್ಲಿ ಸರಿಯಾದ ಉತ್ತರ ಯಾವುದು ಅಂತ ಹೇಳಿದ್ರೆ ಯೂಸ್ಫುಲ್ advice. A is the right answer. Let's go through the one more example. Choose the correct word. The doctor asked the patient to take complete rest ಅಂತ ಬರಬೇಕು. ಯಾವುದು? REST ನ, WREST ನ, REAST ನ, RAIST ನ? So answer is A, REST, rest. Next example, choose the correct word. The soldiers dash the flag ಅಂತ ಇದೆ. So here raised ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ಸರಿಯಾಗಿ ಇರುವಂತಹ ಪದ ಯಾವುದು ಅಂತ ಹೇಳಿದ್ರೆ ಅದು ಕೂಡ ಆಪ್ಷನ್ ಎ, RAISED, raised. ನೆಕ್ಸ್ಟ್ ಎಕ್ಸಾಂಪಲ್ ನೋಡೋಣ. Choose the correct homophone. The farmer kept the cattle in
ಸೊ ಎ ಬಾರ್ನ್ ಅಂತ ಹೇಳಿದ್ರೆ ಕೊಟ್ಟಿಗೆ ಅಂತ ಹೇಳ್ತೇವೆ. BORNE ಬಾರ್ನ್ ಇದು ಬೇರ್ನ ಓಲ್ಡ್ ಯೂಸೇಜ್. ಈಗ BORN ಬಾರ್ನ್ ಅಂತ ಬಳಸ್ತೇವೆ. BOUR ಬೌರ್ನ್ ಅಂತ ಹೇಳಿದ್ರೆ ಗಡಿ ಮಿತಿ ಅಂತಿಮ ಸ್ಥಳ ಅಂತ ನಾವು ಹೇಳ್ತೇವೆ. ಸೊ ದ ಫಾರ್ಮರ್ ಕೆಪ್ಟ್ ದ ಕ್ಯಾಟಲ್ ಅಂದ್ರೆ ಅಂತ ಹೇಳಿದ್ರೆ ದನಗಳನ್ನ ಇಟ್ಟಿದ್ದು ಎಲ್ಲಿ ಅಂತ ಹೇಳಿದ್ರೆ ಇಟ್ ಇಸ್ ಆಫ್ ಕೋರ್ಸ್ ಬಾರ್ನ್. ನೆಕ್ಸ್ಟ್, ಚೂಸ್ ದ ವರ್ಡ್ ದಟ್ ಮೀನ್ಸ್ ಅ ಪ್ಲೇಸ್ ವೇರ್ ಶಿಪ್ಸ್ ಆರ್ ಕೆಪ್ಟ್. ಈ ಹಡಗುಗಳನ್ನು ಇಡುವಂತಹ ಜಾಗ ಯಾವುದು? ಪೋರ್ಟ್, ಪೋರ್, ಪೋರ್, ಪೋರ್ ಅಂತ ಇದೆ. ಸೊ ಇದರಲ್ಲಿ ಸರಿಯಾದ ಪದ ಯಾವುದು? ಆನ್ಸರ್ ಎ, ಪೋರ್ಟ್. ನೆಕ್ಸ್ಟ್, ವಿಚ್ ಪೇರ್ ಕನ್ಸಿಸ್ಟ್ ಆಫ್ ಹೋಮೋಫೋನ್ಸ್. ಇದರಲ್ಲಿ ಹೋಮೋಫೋನ್ಸ್ ಇರುವಂತಹ ಸರಿಯಾದ ಜೋಡಿ ಯಾವುದು? ಕ್ಯಾಟ್, ಬ್ಯಾಟ್, ಬುಕ್, ಲುಕ್, ಪೆನ್, ಪಿನ್. ಓಕೆ, they all differ, but C have the same pronunciation. So here B is the right. Next example, which pair is not a pair of homophones. ಇದರಲ್ಲಿ ಯಾವುದು homophones ಅಲ್ಲ ಅಂತ ಕೇಳಿದ್ದಾರೆ. So right, right have same spelling. Here, here have same pronunciation. Peace, peace have same pronunciation. Except, expect. So here D is the right answer and it is not a homophone. Okay, next one, select the pair with the same pronunciation but different meanings. Same pronunciation: flower, floor, house, horse, fan, van, ship, sheep. So except option A, the remaining options differ in pronunciation and also in the meaning and spelling, but the option A has same pronunciation, so it is the correct answer. Then choose the correct combination. The dash was very dash after the heavy rain. So here the correct option is okay, ಅಲ್ಲಿ ಒಂದು ಆಪ್ಷನ್ ಹೈಡ್ ಆಗಿದೆ. We will go to the next example. Answer is weather, weather ಅಂತ ಬಂದಿದೆ. Next, choose the correct words. The dash of the school explained the basic dash ಅಂತ ಇದೆ. The dash of the school ಅಂತ ಹೇಳಿದ್ರೆ principal. So of the school explained the basic principle. ಇಲ್ಲಿ ಸರಿಯಾದ ಆಪ್ಷನ್ ಯಾವುದು? ಆಪ್ಷನ್ A. Find the incorrect word. He is too weak to lift the box ಅಂತ ಇದೆ. ಏನಾಗಬೇಕು? ಇನ್ಕರೆಕ್ಟ್ ವರ್ಡ್ ಯಾವುದು ಅಂತ ಹೇಳಿದ್ರೆ, ಸೊ ಮೊದಲನೇದು he is too ಅಂತ ಇದೆಯಲ್ವಾ, ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಅಂದ್ರೆ ಟು ತಪ್ಪಾಗಿ ಬಳಕೆಯಾಗಿದೆ, TO ಅದು TOO ಬರಬೇಕು. ನೆಕ್ಸ್ಟ್ ಎಕ್ಸಾಂಪಲ್, ಫೈಂಡ್ ದ ಇನ್ಕರೆಕ್ಟ್ ವರ್ಡ್. ಶಿ ಬಾಟ್ ಸಮ್ ಫ್ಲವರ್ ಟು ಮೇಕ್ ಬ್ರೆಡ್ ಅಂತ ಇದೆ. ಶಿ ಬಾಟ್ ಸಮ್ ಫ್ಲವರ್ ಅಲ್ಲ, ಅದೇನಾಗಬೇಕು? ಫ್ಲೋರ್ ಆಗಬೇಕು. ಫ್ಲೋರ್ ಆಗಬೇಕು. ಹಾಗಾಗಿ ಆಪ್ಷನ್ ಸಿ ಫ್ಲವರ್ ರಾಂಗ್ ಆಗಿ ಬಳಕೆಯಾಗಿರುವಂತಹ ಶಬ್ದ ಆಗಿದೆ. ಫ್ಲೋರ್ ಬಂದಿದೆ ಬಟ್ ಆಕ್ಚುಲಿ ಫ್ಲೋರ್ ಬರಬೇಕಿತ್ತು. ನೆಕ್ಸ್ಟ್ ಎಕ್ಸಾಂಪಲ್, ಚೂಸ್ ದ ಕರೆಕ್ಟ್ ವರ್ಡ್ಸ್. ದ ಬಾಯ್ ಡ್ಯಾಶ್ ದ ಬಾಲ್ ಡ್ಯಾಶ್ ದ ವಾಲ್ ಅಂತ ಇದೆ. ದ ಬಾಯ್ ಥ್ರೂ ದ ಬಾಲ್ ಥ್ರೂ ದ ವಾಲ್. ಮೊದಲಿಗೆ ಥ್ರೂ ಬರಬೇಕು, ಆಮೇಲೆ ಥ್ರೂ ಬರಬೇಕು. ನೆಕ್ಸ್ಟ್ 18th ಎಕ್ಸಾಂಪಲ್, ಚೂಸ್ ದ ಕರೆಕ್ಟ್ ಹೋಮೋಫೋನ್ಸ್. ದ ಡ್ಯಾಶ್ ವಾಸ್ ಕ್ಯಾರಿಂಗ್ ಡ್ಯಾಶ್ ಲಗೇಜ್ ಅಂತ ಇದೆ. Okay, can you guess the answer? And it is night. Soldier was carrying his night luggage, night staying luggage. Okay, choose the correct
ಕರೆಕ್ಟ್ಲಿ ಸ್ಪೆಲ್ಡ್ ಪೇರ್, ಸರಿಯಾಗಿ ಉಚ್ಚಾರ ಆದಂತಹ ಒಂದು ಜೋಡಿ ಯಾವುದು ಅಂತ ಕೇಳಿದ್ರೆ ಅದು ಆಪ್ಷನ್ ಎ, ಸ್ಟೇಷನರಿ, ಸ್ಟೇಷನರಿ. ಉಳಿದಿದ್ದೆಲ್ಲ ರಾಂಗ್ ಸ್ಪೆಲ್ಲಿಂಗ್ ಇರುವಂತಹ ಪದಗಳು ಆಗಿದೆ. Thank you for watching the video. Like, share and subscribe our channel for further videos.